ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳಬಹುದು, ಯಾವ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು, ಹಾಗೆ ನಿಮ್ಮ ಅಂಗಡಿಯಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರಗಳಲ್ಲಿ ಯಾವ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳಬೇಕು, ಯಾರ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ಮೊದಲು ನಾವು ಅಂಗಡಿಯಲ್ಲಿ ಯಾವ ದೇವರ ಫೋಟೋ ಇಟ್ಟುಕೊಳ್ಳಬೇಕು ಎಂದು ತಿಳಿದುಕೊಳ್ಳೋಣ. ಯಾರ ಫೋಟೋ ಇಡುವುದರಿಂದ ಅಂಗಡಿಯಲ್ಲಿ ಶುಭ ಕಲುಗುತ್ತದೆ, ವ್ಯಾಪಾರ ಚೆನ್ನಾಗಾಗುತ್ತದೆ, ಒಳ್ಳೆ ಲಾಭ ಬರುತ್ತದೆ ಎಂದು ಈಗ ಹೇಳುತ್ತೀನಿ ಕೇಳಿ. ಮೊದಲನೆಯದಾಗಿ ಶಿವ ಕುಟುಂಬದ ಫೋಟೋ ಇಟ್ಟುಕೊಳ್ಳಬೇಕು. ಶಿವ ಕುಟುಂಬ ಅಂದರೆ ಪಾರ್ವತಿ ಪರಮೇಶ್ವರ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ನಂದಿ. ಈ ಫೋಟೋ ಇಟ್ಟುಕೊಳ್ಳುವುದರಿಂದ ನಿಮ್ಮ ಅಂಗಡಿಯಲ್ಲಿ ಶುಭ ಕಲುಗುತ್ತದೆ. ಇನ್ನು ಅಂಗಡಿಯಲ್ಲಿ ಇಟ್ಟುಕೊಳ್ಳಬೇಕಾದಂಥ ಎರಡನೇ ಫೋಟೋ ಅಂದರೆ ಅಷ್ಟಲಕ್ಷ್ಮಿ ಸಮೇತನಾದ ವೆಂಕಟೇಶ್ವರ ಸ್ವಾಮಿ. ಅಂದರೆ ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ನಿಂತುಕೊಂಡು ಅವರ ಸುತ್ತಲೂ ಅಷ್ಟಲಕ್ಷ್ಮಿಗಳು ಕುಳಿತುಕೊಂಡಿರುವಂಥ ಫೋಟೋ ಇಟ್ಟುಕೊಳ್ಳಬೇಕು. ವೆಂಕಟೇಶ್ವರ ಸ್ವಾಮಿ ಕಲಿಯುಗ ಪ್ರತ್ಯಕ್ಷ ದೈವ. ಇವರ ಅನುಗ್ರಹ ಇದ್ದರೆ ನಮಗೆ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ. ಮಹಾಲಕ್ಷ್ಮಿ ಯಾವಾಗಲೂ ಕೂಡ ವೆಂಕಟೇಶ್ವರ ಸ್ವಾಮಿಯ ಪಾದಗಳ ಹತ್ತಿರ ಕುಳಿತಿರುತ್ತಾರೆ. ಅಂದರೆ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಇದ್ದರೆ ಮಹಾಲಕ್ಷ್ಮಿಯ ಆಶೀರ್ವಾದ ಸುಲಭವಾಗಿ ಸಿಗುತ್ತದೆ. ಇನ್ನು ಅಂಗಡಿಯಲ್ಲಿ ಇಟ್ಟುಕೊಳ್ಳಬೇಕಾದಂಥ ಮೂರನೇ ಫೋಟೋ ಕುಬೇರನದು. ಕುಬೇರ ನವನಿಧಿಗಳಿಗೆ ಅಧಿಪತಿ. ಹಾಗಾಗಿ ಕುಬೇರನ ಫೋಟೋ ವ್ಯಾಪಾರ ನಡೆಯುವ ಪ್ರತಿ ಸ್ಥಳಗಳಲ್ಲಿ ತಪ್ಪದೇ ಇಟ್ಟುಕೊಳ್ಳಬೇಕು. ಈ ಮೂರು ಫೋಟೋಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಶುಭ ಕಲುಗುತ್ತದೆ. ಇನ್ನು ಈ ಮೂರು ಫೋಟೋಗಳ ಜೊತೆ ಅತಿ ಮುಖ್ಯವಾಗಿ ಅಂಗಡಿ ಬಾಗಿಲಿಗೆ ದೃಷ್ಟಿ ಗಣಪತಿ ಫೋಟೋ ಒಂದನ್ನು ನೇತಾಕಿರಬೇಕು. ಈ ದೃಷ್ಟಿ ಗಣಪತಿ ಫೋಟೋ ಇಡುವುದರಿಂದ ಯಾವುದೇ ದೃಷ್ಟಿದೋಷ ತಗಲುವುದಿಲ್ಲ, ಹಾಗೆ ಶತ್ರುಗಳ ಕಾಟ ಕೂಡ ಇರುವುದಿಲ್ಲ. ತಪ್ಪದೆ ಈ 4 ಫೋಟೋಗಳನ್ನು ವ್ಯಾಪಾರ ಕ್ಷೇತ್ರಗಳಲ್ಲಿ, ವ್ಯಾಪಾರ ನಡೆಯುವಂಥ ಸ್ಥಳಗಳಲ್ಲಿ ಇಟ್ಟುಕೊಳ್ಳಬೇಕು. ಒಂದು ಶಿವನ ಕುಟುಂಬ, ಎರಡನೆಯದು ಅಷ್ಟಲಕ್ಷ್ಮಿ ಸಮೇತ ವೆಂಕಟೇಶ್ವರ ಸ್ವಾಮಿ, ಮೂರನೆಯದು ಕುಬೇರ, ನಾಲ್ಕನೆಯದು ದೃಷ್ಟಿ ಗಣಪತಿ. ವಾರಕ್ಕೆ ಒಂದು ಸಾರಿಯಾದರೂ ಈ ಫೋಟೋಗಳು ಎಲ್ಲವನ್ನೂ ಶುಭ್ರಪಡಿಸಿ ಗಂಧ ಕುಂಕುಮದ ಬೊಟ್ಟನ್ನಿಟ್ಟು ಹೂಗಳನ್ನು ಪ್ರತಿದಿನ ಬದಲಾಯಿಸಿ ಗಂಧದ ಕಡ್ಡಿ ಹಚ್ಚಿ ನಮಸ್ಕರಿಸಿ ಅನಂತರ ಮಾತ್ರವೇ ನೀವು ವ್ಯಾಪಾರ ಶುರು ಮಾಡಬೇಕು. ಆ ರೀತಿ ಮಾಡುವುದರಿಂದ ನಿಮಗೆ ಎಂತಹ ದೃಷ್ಟಿದೋಷ ತಗಲುವುದಿಲ್ಲ, ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ, ಜನ ಹಣವನ್ನು ಎಣಿಸಬಹುದು. ಇನ್ನು ಮನೆಯಲ್ಲಿ ಯಾವ ದೇವರ ಚಿತ್ರಪಟಗಳನ್ನು ಇಟ್ಟುಕೊಳ್ಳಬೇಕು, ಯಾರ ಚಿತ್ರಪಟಗಳನ್ನು ಇಟ್ಟುಕೊಳ್ಳಬಾರದು ಎಂದು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಮನೆಯಲ್ಲೂ ಕೂಡ ಶಿವನ ಕುಟುಂಬದ ಫೋಟೋ ಇಟ್ಟುಕೊಳ್ಳಬೇಕು. ಅಂದರೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ನಂದಿ. ಇದು ಸಿಗಲಿಲ್ಲ ಅಂದಾಗ ನೀವು ಶಿವ ಪಾರ್ವತಿಯ ಫೋಟೋ ಒಂದನ್ನೇ ಇಟ್ಟುಕೊಳ್ಳಬಹುದು. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಶಿವ ಒಬ್ಬರೇ ಇರುವಂಥ ಫೋಟೋ ಅಥವಾ ಪಾರ್ವತಿ ದೇವಿ ಒಬ್ಬರೇ ಇರುವಂಥ ಫೋಟೋ ಇಟ್ಟುಕೊಳ್ಳಬಾರದು. ಈ ರೀತಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಕಲಹ ಸೃಷ್ಟಿಯಾಗುತ್ತೆ. ಹಾಗಾಗಿ ಎಂದೂ ಕೂಡ ಶಿವ ಪಾರ್ವತಿಯನ್ನು ಬೇರೆ ಬೇರೆಯಾಗಿ ಇಟ್ಟುಕೊಳ್ಳಬೇಡಿ. ಅದರ ನಂತರ ಸಾಧ್ಯವಾದರೆ ಅರ್ಧನಾರೀಶ್ವರನ ಫೋಟೋ ಇಟ್ಟುಕೊಂಡರೆ ಇನ್ನೂ ಒಳ್ಳೆಯದು. ಗಂಡ ಹೆಂಡತಿ ಅಷ್ಟು ಅನ್ಯೋನ್ಯವಾಗಿ ಬದುಕುತ್ತಾರೆ. ಇನ್ನು ಮನೆಯಲ್ಲಿ ಇಡಬೇಕಾದ ಎರಡನೇ ಫೋಟೋ ಶ್ರೀರಾಮನ ಪಟ್ಟಾಭಿಷೇಕದ್ದು. ಆ ಫೋಟೋದಲ್ಲಿ ಶ್ರೀರಾಮ, ಸೀತಾದೇವಿ, ಭರತ, ಲಕ್ಷ್ಮಣ, ಶತ್ರುಘ್ನ, ಹನುಮಂತ, ಪರಮೇಶ್ವರ, ವಿನಾಯಕ ಹಾಗೂ ವಸಿಷ್ಠ ಮಹರ್ಷಿ ಇರಬೇಕು. ವಸಿಷ್ಠ ಮಹರ್ಷಿ ವೇದ ಮಂತ್ರಗಳನ್ನು ಪಠಿಸುತ್ತಿರುವಂತೆ ಇರಬೇಕು. ಈ ಫೋಟೋ ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಶುಭ ನಡೆಯುತ್ತದೆ. ಹಾಗೆ ಇದಾಗಲೇ ಹೇಳಿದಂತೆ ಇಲ್ಲೂ ಕೂಡ ಶ್ರೀರಾಮ ಒಬ್ಬಂಟಿಯಾಗಿ
ಅಥವಾ ಸೀತಾದೇವಿ ಒಬ್ಬಂಟಿಯಾಗಿರುವಂಥ ಫೋಟೋ ಇಟ್ಟುಕೊಳ್ಳಬಾರದು. ಶ್ರೀರಾಮ ಒಬ್ಬನನ್ನೇ ನೀವು ಬಯಸಿದರೆ ನೀವು ಶೂರ್ಪಣಖ ಆಗುತ್ತೀರಿ. ಹಾಗೆ ಸೀತೆಯೊಬ್ಬಳನ್ನೇ ಬಯಸಿದರೆ ನೀವು ರಾವಣನಾಗುತ್ತೀರಿ. ಹಾಗಾಗಿ ಇಬ್ಬರನ್ನು ಬೇರೆ ಬೇರೆಯಾಗಲ್ಲದೆ ಶ್ರೀರಾಮ ಸೀತಾ ಸಮೇತನಾಗಿರುವಂಥ ಫೋಟೋ ಇಟ್ಟುಕೊಂಡು ಪೂಜಿಸಿ. ಯಾವ ಮನೆಯಲ್ಲಿ ಶ್ರೀರಾಮನನ್ನು ಪೂಜಿಸುತ್ತಾರೋ ಆ ಮನೆಗೆ ಹನುಮಂತನೇ ಕಾವಲಿರುತ್ತಾನೆ ಎಂದು ಹೇಳುತ್ತಾರೆ. ಇನ್ನು ಹಲವಾರು ಜನರಿಗೆ ಬರುವಂಥ ಸಂದೇಹ ಏನೆಂದರೆ, ಮನೆಯಲ್ಲಿ ನರಸಿಂಹಸ್ವಾಮಿ ಫೋಟೋ ಇಟ್ಟುಕೊಳ್ಳಬಹುದಾ ಎಂದು. ಕೆಲವರಿಗೆ ನರಸಿಂಹಸ್ವಾಮಿ ಮನೆ ದೇವರಾಗಿರುತ್ತಾರೆ. ಅಂತಹವರು ತಪ್ಪದೆ ನರಸಿಂಹಸ್ವಾಮಿ ಫೋಟೋ ಇಟ್ಟುಕೊಳ್ಳಬೇಕು. ಅಂತವರು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಉಗ್ರ ನರಸಿಂಹಸ್ವಾಮಿ ಫೋಟೋ ಇಟ್ಟುಕೊಳ್ಳಬಾರದು. ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಇಟ್ಟುಕೊಳ್ಳಬೇಕು. ಅಂದರೆ ನರಸಿಂಹಸ್ವಾಮಿ ತೊಡೆಯ ಮೇಲೆ ಮಹಾಲಕ್ಷ್ಮಿ ಕುಳಿತಿದ್ದು, ನರಸಿಂಹಸ್ವಾಮಿ ಉಗ್ರ ರೂಪದಲ್ಲದೆ ಶಾಂತ ಸ್ವರೂಪನಾಗಿ ಇರುವಂಥ ಫೋಟೋ ಇಟ್ಟುಕೊಳ್ಳಬೇಕು. ಅದರ ನಂತರ ಮನೆಯಲ್ಲಿ ಮುಖ್ಯವಾಗಿ ಇರಬೇಕಾದಂಥ ಫೋಟೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ನಾನು ಇದಾಗಲೇ ಹೇಳಿದಂತೆ ವೆಂಕಟೇಶ್ವರ ಸ್ವಾಮಿಯನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ. ತಿರುಪತಿಯಲ್ಲಿ ಪ್ರತಿದಿನಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಹುಂಡಿಯಲ್ಲಿ ಬೀಳುತ್ತಾ ಇರುತ್ತದೆ. ಅದೇ ರೀತಿ ನೀವು ವೆಂಕಟೇಶ್ವರನನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲೂ ಕೂಡ ತಲತಲಾಂತರಗಳಿಗೆ ಕರಗದಂತಹ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರನಾಗಲಿ ಲಕ್ಷ್ಮೀ ವಿಷ್ಣುವಾಗಲಿ ಇವರ ಫೋಟೋವನ್ನು ಇಟ್ಟುಕೊಳ್ಳಿ. ಹಾಗೆ ಇನ್ನೊಂದು ವಿಷಯ, ಅಪ್ಪಿತಪ್ಪಿ ಕೂಡ ಮಹಾಲಕ್ಷ್ಮಿ ನಿಂತುಕೊಂಡಿರುವಂಥ ಫೋಟೋ ಇಟ್ಟುಕೊಳ್ಳಬಾರದು. ಮಹಾಲಕ್ಷ್ಮಿಯನ್ನು ಚಂಚಲೆ ಅನ್ನುತ್ತಾರೆ. ಮಹಾಲಕ್ಷ್ಮಿ ಒಂದೇ ಕಡೆ ಹೆಚ್ಚಿನ ಸಮಯ ಉಳಿಯುವುದಿಲ್ಲ. ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಕೂಡ, ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಕುಳಿತಿರುವಂಥ ಫೋಟೋವನ್ನೇ ಇಟ್ಟುಕೊಳ್ಳಬೇಕು. ಹಾಗೆಯೇ ಮಹಾಲಕ್ಷ್ಮಿ ಕುಳಿತುಕೊಂಡು ಕೈಗಳಿಂದ ಸಂಪತ್ತು ಕೆಳಗೆ ಸುರಿಸುತ್ತಿರುವಂಥ ಫೋಟೋ ಇಟ್ಟುಕೊಳ್ಳಬೇಕು. ಅದೇ ರೀತಿ ಆ ಲಕ್ಷ್ಮೀದೇವಿ ಸುರಿಸುತ್ತಿರುವಂಥ ನಾಣ್ಯಗಳು ಕೆಳಗಡೆ ಚೆಲ್ಲಿರಬಾರದು. ಅಂದರೆ ಫೋಟೋದಲ್ಲಿ ಕೆಳಗೆಲ್ಲ ಹರಡಿರುವಂತೆ ಇರಬಾರದು. ಆ ಹಣ ಯಾವಾಗಲೂ ಒಂದು ತಟ್ಟೆಯೊಳಗೋ ಅಥವಾ ಒಂದು ಚೊಂಬಿನೊಳಗೋ ಬೀಳುತ್ತಿರುವಂತೆ ಇರಬೇಕು. ಅಂತ ಫೋಟೋವನ್ನು ಮಾತ್ರವೇ ನೀವು ಪೂಜಿಸಬೇಕು. ಯಾವ ಮನೆಯಲ್ಲಿ ವೆಂಕಟೇಶ್ವರ ಲಕ್ಷ್ಮಿಯನ್ನು ಪೂಜಿಸುವುದಿಲ್ಲವೋ ಅದು ಮನೆಯೇ ಅಲ್ಲ ಎಂದು ಎಂದೋ ಹಿರಿಯರು ಹೇಳಿದ್ದಾರೆ. ಇದರ ನಂತರ ಮನೆಯಲ್ಲಿ ಸರಸ್ವತಿ ದೇವಿ ಫೋಟೋ ಇಟ್ಟುಕೊಂಡರೂ ಒಳ್ಳೆಯದು. ಸರಸ್ವತಿಯನ್ನು ಪೂಜಿಸುವುದರಿಂದ ಜ್ಞಾನ ಬೆಳೆಯುತ್ತದೆ. ನಿಮ್ಮ ಕೈಯಲ್ಲಿ ಹಣ ಇದ್ದರೂ ಕೂಡ ಬುದ್ಧಿ ಇಲ್ಲ ಅಂದರೆ ಆ ಹಣ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ಸರಸ್ವತಿ ದೇವಿಯ ಫೋಟೋ ಇಟ್ಟುಕೊಂಡು ಪೂಜಿಸಿ. ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತದೆ. ಅದರ ನಂತರ ನಿಮ್ಮ ಇಷ್ಟ ದೈವದ ಫೋಟೋ ಇಟ್ಟುಕೊಳ್ಳಬಹುದು. ಇಷ್ಟ ದೈವ ಅಂದ ಕೂಡಲೇ ಉಗ್ರ ರೂಪದಲ್ಲಿರುವ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಉದಾಹರಣೆಗೆ ಕಾಳಿಕಾದೇವಿ. ಕಾಳಿಕಾದೇವಿ ಯಾವಾಗಲೂ ಉಗ್ರ ರೂಪದಲ್ಲಿರುತ್ತಾರೆ. ಇಂತಹ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಕಾಳಿಕಾದೇವಿಯನ್ನು ಕ್ಷುದ್ರ ಪೂಜೆ ಮಾಡುವವರು ಹೆಚ್ಚಾಗಿ ಪೂಜಿಸುತ್ತಾರೆ. ಅದೇ ಪ್ರಕಾರ ಈ ಹುಲಿಯ ಮೇಲೆ ಕುಳಿತಿರುವಂಥ ದುರ್ಗಾಮಾತೆಯ ಫೋಟೋ ಕೂಡ ಇಟ್ಟುಕೊಳ್ಳಬಾರದು. ಯಾವಾಗಲೂ ಕೂಡ ಮನೆಯಲ್ಲಿ ಪ್ರಶಾಂತವಾಗಿ ನಗುಮುಖದಿಂದ ಇರುವ ದೇವರನ್ನು ಮಾತ್ರವೇ ಪೂಜಿಸಬೇಕು. ಇನ್ನು ಕೆಲವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟುಕೊಂಡಿರ್ತಾರೆ. ಯಾಕೆ ಅಂದರೆ ಪ್ರತಿ ವರ್ಷ ನಾವು ಮಾಲೆ ಹಾಕುತ್ತೀವಿ, ಹಾಗಾಗಿ ಫೋಟೋ ಇಟ್ಟುಕೊಂಡಿದ್ದೀವಿ ಎಂದು ಹೇಳುತ್ತಾರೆ. ಆದರೆ ಅದು ತಪ್ಪು. ನೀವು ಮಾಲೆ ಹಾಕಿದ್ದು ಮುಗಿದ ನಂತರ ಅಯ್ಯಪ್ಪ ಸ್ವಾಮಿ ಫೋಟೋವನ್ನು ಯಾವುದಾದರೂ ದೇವಸ್ಥಾನದಲ್ಲೋ ಅಥವಾ ನದಿಯೊಳಗೋ ಬಿಟ್ಟುಬಿಡಿ. ಇನ್ನು ಮನೆಯಲ್ಲಿ ಪಂಚಮುಖಿ ಆಂಜನೇಯನ ಫೋಟೋ ಇಟ್ಟುಕೊಂಡರೂ ಕೂಡ ಒಳ್ಳೆಯದು. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಶನಿ ಮಹಾತ್ಮನ ಫೋಟೋ ಮಾತ್ರ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಇವೇ ಸ್ನೇಹಿತರೆ, ಮನೆಯಲ್ಲಿ ಹಾಗೂ ಅಂಗಡಿಯಲ್ಲಿ ನಾವು ಇಟ್ಟುಕೊಳ್ಳಬೇಕಾದಂಥ ಫೋಟೋಗಳು, ಹಾಗೆ ಇಡಬಾರದಂಥ ಫೋಟೋಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.